ನಮಸ್ಕಾರ ಗುರುಗಳೇ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಆಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಂಟನೇ ಅಧ್ಯಾಯದ 12ನೇ ಶ್ಲೋಕ. ಹೌದಾ? ಹೌದಾ ಹೌದು ಅಜ್ಜ? ಗುರುಗಳೇ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧ್ಯಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಕೃಷ್ಣ ಹಿಂದೆ ಪ್ರತಿಜ್ಞೆಯನ್ನ ಮಾಡಿದ್ದ. ಹಿಂದಿನ ಶ್ಲೋಕದಲ್ಲಿ ಸಂಗ್ರಹೇಣ ಪ್ರವಕ್ಷೆ, ಸಂಗ್ರಹಾತ್ಮಕವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಅಂತ ಹೇಳಿ ಏನನ್ನ ಬ್ರಹ್ಮನನ್ನು ಹೊಂದುವುದನ್ನ, ಬ್ರಹ್ಮ ಅಂದ್ರೆ ಯಾರು ಎನ್ನುವುದನ್ನ, ಆ ಪರಮಾತ್ಮನನ್ನ ಹೊಂದುವ ಪ್ರಕಾರವನ್ನ ಹೇಳ್ತೇನೆ. ಆ ಬ್ರಹ್ಮ ಅಂದ್ರೆ ಯಾರು, ಅವನ ಗುಣಗಳನ್ನ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಹೇಳಿದ್ದ, ಪ್ರತಿಜ್ಞೆ ಮಾಡಿದ್ದ. ಪ್ರತಿಜ್ಞೆ ತಕ್ಕ ಹಾಗೆ ಹೇಳ್ತಾ ಇದ್ದಾನೆ. ಈಗ ಅದರ ಪ್ರಕಾರವನ್ನ ಹೇಳ್ತಾ ಇದ್ದಾನೆ. ಏನಂತ? ಸರ್ವದ್ವಾರಾಣಿ ಸಂಯಮ್ಯ. ಯಾವಾಗ ಪ್ರಯಾಣ ಕಾಲೆ ಅಂದ್ರೆ ಸಾಯುವ ಸಮಯದಲ್ಲಿ, ಕೊನೆಯ ಸಮಯದಲ್ಲಿ, ನಮ್ಮ ಪ್ರಾಣವು ಹೋಗುವಂತಹ ಸಮಯದಲ್ಲಿ, ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದು ಹಿಂದಿನ ಪಾಠದಲ್ಲಿ ಹೇಳಾಗಿದೆ. ಅದರಿಂದ ಆ ಒಂದು ಸಮಯದಲ್ಲಿ ಪ್ರಾಣವಾಯುವನ್ನ ನಾವು ಏನು ಈ ಒಂದು ಪ್ರಾಣಾಯಾಮ ಮೊದಲಾದ, ಪ್ರಾಣ ಅಂತಂದ್ರೆ ಪ್ರಾಣವಾಯು, ಅದಕ್ಕೆ ಆಯಾಮ ವ್ಯಾಯಾಮ ಅಂತ ಅರ್ಥ. ನಮ್ಮ ಉಸಿರಿನ ಹಿಡಿಯುವುದಕ್ಕೆ ಅದೊಂದು ವ್ಯಾಯಾಮ. ಆದ್ದರಿಂದ ನಮ್ಮ ಸಂಧ್ಯಾವಂದನಾದಿಗಳಲ್ಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳೆಲ್ಲ ಮುಂಚೆ ಆಚಮನೆ, ಪ್ರಾಣಾಯಾಮ ಮೊದಲಾದಿಗಳನ್ನು ಮಾಡಲೇಬೇಕು. ಆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸ್ಥಿರವಾಗತ್ತೆ. ಯಾವಾಗ ಮನಸ್ಸು ಸ್ಥಿರವಾಗುತ್ತೋ ಆ ಒಂದು ಕಾರ್ಯದಲ್ಲಿಯೇ ನಾವು ರತರಾಗಲಿಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಪ್ರಾಣಾಯಾಮ. ಇಂತಹ ಪ್ರಾಣವಾಯುವನ್ನ ಸಂಚರಿಸುವುದು ಏನಿದೆ, ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅದು ನಮಗೆಲ್ಲ ಗೊತ್ತು. ಅನೇಕ ನಾಡಿಗಳಿವೆ, 72 ಸಹಸ್ರ ನಾಡಿಗಳಿವೆ. ಅದರಲ್ಲೂ ಮುಖ್ಯ ನಾಡಿಗಳು ಕೆಲವೊಂದು ನಾಡಿಗಳಲ್ಲಿವೆ. ಆ ನಾಡಿಗಳಲ್ಲಿ ಸುಷುಮ್ನಾ ನಾಡಿ ಅಂತ ಹೇಳಿ ಅದು ಒಂದು ಮಹತ್ತರವಾದ ನಾಡಿ, ಸುಷುಮ್ನಾ ನಾಡಿ ಅಂತ. ಪುರಿತ ನಾಡಿ ಅಂತ ಇದೆ, ಸುಷುಮ್ನಾ ನಾಡಿ ಅಂತ ಇದೆ, ಅನೇಕ ನಾಡಿಗಳಿವೆ. ಸರಿನಾ? ಪುರಿತ ನಾಡಿಯಲ್ಲಿ ಮನಸ್ಸು ಪ್ರವೇಶಿಸಿದಾಗ ಅದ್ಭುತವಾದ ನಿದ್ದೆ ಬರುತ್ತೆ. ಅಂದ್ರೆ ಯಾವುದೇ ಮೈಯಲ್ಲಿ ಎಚ್ಚರವೇ ಇರೋದಿಲ್ಲ, ಆ ರೀತಿ ನಿದ್ದೆ.
ಪಕ್ಕದಲ್ಲಿ ಬಂದು ನಗಾರೆ ಬಾರಿಸಿದರೂ ಕೂಡ ಎಚ್ಚರ ಆಗೋದಿಲ್ಲ. ಅದು ಪುರಿತ ನಾಡಿಯಲ್ಲಿ ನಮ್ಮ ಮನಸ್ಸು ಪ್ರವೇಶ ಮಾಡಿದಾಗ. ಈ ಸುಷುಮ್ನಾ ನಾಡಿಯಲ್ಲಿ ಎಚ್ಚರದಲ್ಲಿರ್ತಾನೆ, ಮನಸ್ಸು ಪ್ರವೇಶ ಮಾಡಿದಾಗ ಎಚ್ಚರದಲ್ಲಿರ್ತಾನೆ. ಆದರೆ ಬಾಹ್ಯ ಪ್ರಪಂಚದ ಜ್ಞಾನವೇ ಇರೋದಿಲ್ಲ, ಅರಿವೇ ಇರೋದಿಲ್ಲ. ಅಂದ್ರೆ ಅಂತಹ ಸಮಾಧಿ ಅವಸ್ಥೆಯಲ್ಲಿರ್ತಾನೆ ಅಂತ. ಅದರಿಂದ ಸುಷುಮ್ನಾ ನಾಡಿ ಬಹಳ ಮುಖ್ಯವಾದದ್ದು. ಸುಷುಮ್ನಾ ನಾಡಿ ಮೊದಲಾದ ಎಲ್ಲ ನಾಡಿಗಳನ್ನ ನಿಯಂತ್ರಿಸಬೇಕು. ಅಂದ್ರೆ ಆಯಾ ನಾಡಿಗಳಲ್ಲಿ ಪ್ರಾಣವಾಯುವನ್ನ ಹೋಗದೇ ಇರುವ ಹಾಗೆ ಮಾಡಬೇಕು. ಅರ್ಥಾತ್ ಆಯಾ ನಾಡಿಗಳು ಯಾವಾಗ ಸಕ್ರಿಯವಾಗಿರುತ್ತೆ ಅಂತಂದ್ರೆ, ಆಯಾ ನಾಡಿಗಳು ಪ್ರಾಣವಾಯು ಸಂಚರಿಸಿದಾಗ ಆಯಾ ನಾಡಿಗಳಲ್ಲಿ ರಕ್ತಗಳು ಹರಿದು ಅವುಗಳ ಮಿಡಿತದಿಂದಾಗಿ ಆಯಾಯ ಭಾಗಗಳಿಗೆ ರಕ್ತಗಳು ಹೋಗಿ ಸರಿಯಾಗಿ ಕೆಲಸವನ್ನ ಮಾಡುತ್ತೆ ಆಯಾ ನಾಡಿಗಳು. ಅದರಿಂದ ಪ್ರಾಣವಾಯುವನ್ನ ಅದರಲ್ಲಿ ಹೋಗದೇ ಇರುವ ಹಾಗೆ ಮಾಡಿ, ಅಂತಹ ನಾಡಿಗಳನ್ನ ನಿಷ್ಕ್ರಿಯವಾಗಿ ಮಾಡಿ, ಮನೋಹೃದಿ ನಿರುದ್ಧ ಚ, ಏನಿದು ಹೃದಯದಲ್ಲಿ ಮನಸ್ಸನ್ನ ನಿಲ್ಲಿಸಬೇಕು. ಮನಸ್ಸಿರೋದೇ ಹೃದಯದಲ್ಲಲ್ವಾ? ಅಂದ್ರೆ ಹಾಗಲ್ಲ. ಹೃದಿ ಅಂತಂದ್ರೆ ಪರಮಾತ್ಮನಲ್ಲಿ, ಭಗವಂತನಲ್ಲಿ ಅಂತ ಅರ್ಥ. ಹರತೀತಿ ಹೃತ್, ಹೃದಿ ಅಂದ್ರೆ ಸಪ್ತಮಿ ವಿಭಕ್ತಿ. ಇದು ಸೃಷ್ಟಿ ಸ್ಥಿತಿ ಲಯ, ಈ ಜಗತ್ತನ್ನ ಸಂಹಾರ ಮಾಡುವನು ಲಯ. ಸಂಹರತೀತಿ ಹೃತ್, ಸಂಹಾರ ಮಾಡುವನು ಪರಮಾತ್ಮ. ಆದ್ದರಿಂದಾಗಿ ಹೃತ್ ಅಂತಂದ್ರೆ ಪರಮಾತ್ಮ. ಅಷ್ಟೇ ಅಲ್ಲ, ಅವನನ್ನ ಸ್ಮರಣೆ ಮಾಡುವುದರಿಂದ ನಮ್ಮ ಎಲ್ಲಾ ಪಾಪವನ್ನು ಹರತಿ ಅಪಹರಿಸಿ ಬಿಡ್ತಾನೆ. ಆದ್ದರಿಂದಾಗಿ ಅವನು ಹೃತ್. ಹೃದಿ ಭಗವಂತನಲ್ಲಿ ಮನಃ ನಿರುದ್ಧ, ಪರಮಾತ್ಮನಲ್ಲಿ, ಹೃನ್ನಾಮಕನಾದ ಪರಮಾತ್ಮನಲ್ಲಿ ಮನಸ್ಸನ್ನ ನಿಲ್ಲಿಸಿ, ಯಾಕೆ ಅನೇಕ ವಿಶ್ವಂಭರರು ಪರಮಾತ್ಮನೇ ಮಾಡಬಹುದಿತ್ತು, ಧನ್ವಂತರು ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಬಹುದಿತ್ತು. ಹೃನ್ನಾಮಕನಾದ ಪರಮಾತ್ಮನಲ್ಲಿಯೇ ಯಾಕೆ ಅಂತಂದ್ರೆ, ನಮ್ಮ ಒಂದು ಈ ಸ್ಥಿತಿ, ಈ ಒಂದು ದೇಹ ಸಂಹಾರವಾಗುವಂತಹ ಸಮಯ ಅದು. ಆದ್ದರಿಂದಾಗಿ ಸಂಹಾರ ನಾಮಕನಾದ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಇದು ನಾನು ದೇಹವನ್ನು ಬಿಡುವಂಥದ್ದು ಸ್ವಾಭಾವಿಕವಾದದ್ದು, ಅದು ಪರಮಾತ್ಮನ ಒಂದು ವಿಶೇಷವಾದ ಕ್ರಿಯೆ. ಆದ್ದರಿಂದಾಗಿ ಸಂಹಾರ ನಾಮಕನಾದ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಬೇಕು. ಅಷ್ಟೇ ಅಲ್ಲ, ಮನಸ್ಸನ್ನ ಹೃನ್ನಾಮಕ ಪರಮಾತ್ಮನಲ್ಲಿ ನಿಲ್ಲಿಸೋದಲ್ಲ, ಪ್ರಾಣವಾಯುವನ್ನ ಆ ಸುಷುಮ್ನಾ ನಾಡಿಯಿಂದಲೇನೆ ನೋಡಿ, ಸ್ವಲ್ಪ ಹೊತ್ತು ಎಲ್ಲ ನಾಡಿಗಳನ್ನ ನಿಷ್ಕ್ರಿಯಿಸಬೇಕು, ನಿಷ್ಕ್ರಿಯವನ್ನಾಗಿ ಮಾಡಬೇಕು. ಅವುಗಳಲ್ಲಿ ಪ್ರಾಣವಾಯುವನ್ನ ಕಳಿಸಬಾರದು. ಯಾವಾಗ ಹೃನ್ನಾಮಕನಾದ ಪರಮಾತ್ಮನಲ್ಲಿ ಮನಸ್ಸು ನಿರತವಾಗುತ್ತೋ, ಸ್ಥಿರವಾಗುತ್ತೋ, ಆವಾಗ ಪ್ರಾಣವಾಯುವನ್ನ ಕೇವಲ ಸುಷುಮ್ನಾ ನಾಡಿಯಲ್ಲಿ ಹರಿದು ಬಿಟ್ಟು ಅದು ಬ್ರಹ್ಮರಂಧ್ರಕ್ಕೆ ಹೋಗಬೇಕು. ಬ್ರಹ್ಮರಂಧ್ರ ಇರುವಂತೂ ನಮ್ಮ ಶಿರದ ಮೇಲ್ಭಾಗದಲ್ಲಿ, ನಮ್ಮ ಶಿರದ ಮೇಲ್ಭಾಗದಲ್ಲಿ, ಸರಿನಾ? ಹಿಂಭಾಗ ಅಲ್ಲ, ಮುಂಭಾಗ ಅಲ್ಲ, ಮೇಲ್ಭಾಗದಲ್ಲಿ ಶಿಖೆಯನ್ನ ಬಿಡ್ತೇವಲ್ವಾ, ಅಲ್ಲಿ ಅಲ್ಲಿ ಬ್ರಹ್ಮರಂಧ್ರ ಅಂತ ಇರ್ತದೆ. ಆ ಒಂದು ರಂಧ್ರದಲ್ಲಿ ಪ್ರಾಣವಾಯುವನ್ನ ತಂದು ನಿಲ್ಲಿಸಿ, ಅಲ್ಲಿಂದ ಪರಮಾತ್ಮನ ಅಖಂಡವಾದ ಚಿಂತನೆ ಮಾಡ್ತಾ ಇರಬೇಕು. ಎಲ್ಲಿಯ ತನಕ? ಪ್ರಾಣವಾಯು ಹೊರಗಡೆ ಹೋಗುವ ತನಕ ಈ ರೀತಿ ಮಾಡಬೇಕು. ಪ್ರಾಣವಾಯುವನ್ನ ಎಲ್ಲೆಲ್ಲಿ ಯಾವ್ಯಾವ ಸುಷುಮ್ನಾ ನಾಡಿ ಮೊದಲಾದ ನಾಡಿಗಳಲ್ಲಿ ಏನು ಸಂಚಾರ ಮಾಡ್ತಾ ಇರ್ತದೆ ಅದರಲ್ಲಿ ನಿಯಂತ್ರಿಸಬೇಕು ಪ್ರಾಣವಾಯುವನ್ನ. ಅರ್ಥಾತ್ ಆಯಾಯ ಎಲ್ಲ ನಾಡಿಗಳನ್ನ ನಿಷ್ಕ್ರಿಯಿಸಬೇಕು, ನಿಷ್ಕ್ರಿಯವನ್ನಾಗಿ ಮಾಡಬೇಕು. ಹೃನ್ನಾಮಕನಾದ ಪರಮಾತ್ಮಲೆ ಮನಸ್ಸನ್ನ ನಿಲ್ಲಿಸಬೇಕು. ಪ್ರಾಣವಾಯುವನ್ನ ಕೇವಲ ಸುಷುಮ್ನಾ ನಾಡಿಯ ಮೂಲಕ ಹರಿದು ಅದರ ಒಂದು ಮಾರ್ಗದಿಂದ ಹೋಗಿ ಬ್ರಹ್ಮರಂಧ್ರಕ್ಕೆ, ನಾನು ಹೇಳಿದೆ ಶಿರಸ್ಸಿನ ಮೇಲ್ಭಾಗದಲ್ಲಿ ಇರ್ತದೆ ಅಂತ, ಅಲ್ಲಿ ತಂದು ಪರಮಾತ್ಮನ ಅಖಂಡ ಸ್ಮರಣೆಯನ್ನ ಸದಾಕಾಲ ಮಾಡ್ತಾ ಇರಬೇಕು. ಸದಾಕಾಲ ಅಂದ್ರೆ ಪ್ರಾಣ ಹೋಗುವ ತನಕ. ಆ ಅಖಂಡ ಸ್ಮರಣೆಯಲ್ಲಿ
ನಿರತನಾಗಬೇಕು. ಹೀಗೆ ಕೊನೆಯ ಕಾಲದಲ್ಲಿ ಯಾರು ಈ ರೀತಿ ಮಾಡ್ತಾರೋ ಅಂಥವರು ಪರಮಾತ್ಮನನ್ನು ಹೊಂದುತ್ತಾರೆ. ಪರಮಾತ್ಮನನ್ನು ಹೊಂದುವಂತಹ ರೀತಿಗಳಲ್ಲಿ ಇದೊಂದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಸರ್ವದ್ವಾರಾಣಿ, ಸರ್ವದ್ವಾರಾಣಿ ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ, ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ ನಾಡಿಗಳಲ್ಲಿ, ಒಂದು ನಿಮಿಷ, ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ ಸುಷುಮ್ನಾ ನಾಡಿ ಮೊದಲಾದವುಗಳನ್ನು ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ ಸುಷುಮ್ನಾ ನಾಡಿ ಮೊದಲಾದವುಗಳನ್ನು ನಿಯಮ್ಯ ನಿಯಂತ್ರಿಸಿ, ನಿಯಮ್ಯ ನಿಯಂತ್ರಿಸಿ ಹೃದಿ, ಹೃದಿ ಹೃನ್ನಾಮಕ ಪರಮಾತ್ಮನಲ್ಲಿ, ಹೃನ್ನಾಮಕ ಪರಮಾತ್ಮನಲ್ಲಿ ಮನಃ ನಿರುದ್ಧ್ಯ, ಮನಃ ನಿರುದ್ಧ್ಯ ಮನಸ್ಸನ್ನು ನಿಲ್ಲಿಸಿ ಮನಸ್ಸನ್ನು ನಿಲ್ಲಿಸಿ ಆತ್ಮನಃ ಪ್ರಾಣಂ, ಆತ್ಮನಃ ಪ್ರಾಣಂ ತನ್ನ ಪ್ರಾಣವಾಯುವನ್ನು, ತನ್ನ ಪ್ರಾಣವಾಯುವನ್ನು ಮೂರ್ಧ್ನಿ, ಮೂರ್ಧ್ನಿ ಆದಾಯ, ಮೂರ್ಧ್ನಿ ಆದಾಯ ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಿ, ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಿ ಯೋಗಧಾರಣಾಂ, ಯೋಗಧಾರಣಾಂ ಅಖಂಡ ಸ್ಮರಣೆ ರೂಪವಾದ, ಅಖಂಡ ಸ್ಮರಣೆ ರೂಪವಾದ ಯೋಗಧಾರಣೆಯಲ್ಲಿ, ಅಖಂಡ ಸ್ಮರಣೆ ರೂಪವಾದ ಯೋಗಧಾರಣೆಯಲ್ಲಿ ಆಸ್ಥಿತಃ ನಿರತನಾಗಬೇಕು, ಆಸ್ಥಿತಃ ನಿರತನಾಗಬೇಕು. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ ಆಚಾರ್ಯ, ಜಸ್ಟ್ ಒಂದು ಕಾಮೆಂಟು. ಬಹಳ ಚಂದಾಗಿತ್ತು, ಬಹಳ ಚಂದಾಗಿತ್ತು ಎಕ್ಸ್ಪ್ಲನೇಷನ್. ಎಲ್ಲಾರ್ಗೂ ಗೊತ್ತು ನವದ್ವಾರಪುರ ಅಂತ 9 ದ್ವಾರಗಳಿದೆ. ಅದರಲ್ಲಿ 5-6 ದ್ವಾರ ತಲೆನಲ್ಲೇ ಇದೆ. ಹೌದು. ಮಲಮೂತ್ರ ಬಿಟ್ಬಿಟ್ರೆ ನಮ್ಗೆ 5 ಚಾನ್ಸ್ ಇದೆ ತಲೆಯಿಂದ ಹೋಗೋಕೆ. ಅಷ್ಟೇ. ಧನ್ಯವಾದ. ಹೌದು. ಆಚಾರ್ಯ ಮಿಸ್ ಆಯ್ತು, ಸ್ವಲ್ಪ ಹೇಳ್ತೀರಾ? ಇವಾಗ ಸರ್ವದ್ವಾರಾಣಿ, ಅದು ಆಮೇಲೆ
ಸರ್ವದ್ವಾರಾಣಿ ಸಂಯಮ್ಯ ಅದರದ್ದು ಏನು ಕನ್ನಡ ಅರ್ಥ ಬೇಕಾ ನಿಮಗೆ? ಹಾ, 2 ವರ್ಡ್ ಸಂಸ್ಕೃತ ವರ್ಡ್ ಬೇಕು, ಕನ್ನಡ ಅರ್ಥನೂ ಬೇಕು. ಒಂದ್ 2-3 ವರ್ಡ್ ಮಿಸ್ ಆಗಿದೆ. ಹಾ, ಯಾವ್ದು ಕೇಳಿ ಹೇಳ್ತೇನೆ. ಪ್ರಾಣವಾಯುವಿನ ಸಂಚಾರ ಸ್ಥಾನ ಸುಷುಮ್ನ ನಾಡಿ ಮತ್ತು ಇತರ ನಾಡಿಗಳನ್ನು ಹಾ, ಸಂ- ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ ಸುಷುಮ್ನಾ ನಾಡಿ ಮೊದಲಾದವುಗಳನ್ನು ಹಾ, ಅದಾಯ್ತು. ಸರ್ವದ್ವಾರಾಣಿ ಅದಾಯ್ತಾ? ನಿಯಮ್ಯ ಹಾ, ನಿಯಂತ್ರಿಸಿ ಹಾ, ಹೃದಿ ಹೃನ್ನಾಮಕ ಪರಮಾತ್ಮನಲ್ಲಿ ಹಾ, ಮನಃ ನಿರುದ್ಧ್ಯ ಮನಸ್ಸನ್ನು ನಿಲ್ಲಿಸಿ ಮನಃ. ಆತ್ಮನಃ ಪ್ರಾಣಂ ಹಾ, ತನ್ನ ಪ್ರಾಣವಾಯುವನ್ನು ಅದೆಲ್ಲ ಇದ್ದೀನಿ. ಮೂರ್ಧನ್ಯಾಯ ಅದೆಲ್ಲ ಮುಂದೆ ಆಗಿದೆನಾ? ಮೂರ್ಧ್ನಿ ಮಾರ್ಗದಿಂದ ಆದಾಯ ಸುಷುಮ್ನಾ ಬ್ರಹ್ಮರಂಧ್ರದಲ್ಲಿ ತಂದು ಮಾರ್ಗದಿಂದ ನಿಲ್ಲಿಸು. ಬ್ರಹ್ಮರಂಧ್ರದಲ್ಲಿ ತಂದು ನಿಲ್ಲಿಸಿ ಯೋಗಧಾರಣ ಅಖಂಡ ಸ್ಮರಣ ರೂಪವಾದ ಯೋಗಧಾರಣೆಯಲ್ಲಿ ಆಸ್ಥಿತ ನಿರತನಾಗಬೇಕು. ಧನ್ಯವಾದ. ಅದಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಯಾವುದೇ ಯತಿಗಳು ಕಾಲರಾದಾಗ ವೃಂದಾವನ ಮಾಡುವಂತಹ ಸಮಯದಲ್ಲಿ ತಲೆಗೆ ತೆಂಗಿನಕಾಯಿ ಹೊಡಿತಾರೆ. ಹೌದು. ಹೌದಾ? ರಾಯರಿ. ಅಲ್ಲಿ ಹಾ, ಬ್ರಹ್ಮರಂಧ್ರ ಅದು ಒಡೆಯಬೇಕು ಅಂತ ಅಲ್ಲಿರುವಂತದ್ದು, ತಲೆಯಲ್ಲಿ ಇರುವಂತದ್ದು ಆ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಒಡೆಯುವಂತದ್ದು ಆ ಒಂದು ಕಾರಣದಿಂದಾಗಿ ಅಷ್ಟೇ. ಅದು ಉಡುಪಿಯ ಸಂಪ್ರದಾಯದಲ್ಲಿ ಇಲ್ಲ. ಅದು ಮಂತ್ರಾಲಯದಲ್ಲಿ ರಾಯರಿಗೆ ಮಾಡಿದ್ದಾರೆ, ಅದು ಗೊತ್ತಾನೆ ಅಷ್ಟೇ. ರಾಯರಿಗೆ ಮಾಡಿದಾರ? ರಾಯರು ಇಲ್ಲ, ಅವರಿಗೇನಿಲ್ಲ. ಸುಷಮೀಂದ್ರ ತೀರ್ಥರಿಗೆ, ಶ್ವೇತೀಂದ್ರ ತೀರ್ಥರಿಗೆ ಆಗಿರಬಹುದು ಅಷ್ಟೇ. ಈಗೀಗ ನೋಡಿರ್ಬೇಕು ಅಂತಂದ್ರೆ. ರಾಯರು ಸಜೀವ ವೃಂದಾವನಸ್ಥರಾಗಿದ್ದರಿಂದ ಅವರಿಗೆ ಇಲ್ಲ. ರಾಯರಿಗಿಲ್ಲ. ಮಂತ್ರಾಲಯದಲ್ಲಿ ನೋಡಿದೀವಿ, ಅಲ್ಲಿ 108 ತೆಂಗಿನಕಾಯಿ ತಲೆ ಮೇಲೆ ಹೊಡಿತಾರೆ. ಅದು ತಲೆಪಟ್ಲ ಹೊಡಿಬೇಕು. ಹೊಡೆದ್ಮೇಲೆ ಅಲ್ಲೆಲ್ಲ ಆಮೇಲೆ ಮಂತ್ರಾಲಯದಲ್ಲೇ ಅದು ಕೇಳಿದ್ದು, ಅದಕ್ಕೆ ರಾಯರಿಗೆ ಆಗಿದೆ ಅಂತ. ನಮ್ಮ ಮಾಧ್ವರಲ್ದೇನೆ ಈವನ್ ಸ್ಮಾರಕದಲ್ಲಿ ಕೂಡ ಮಾಡ್ತಾರೆ. ಸ್ಮಾರಕದಲ್ಲಿ ಕೂಡ ಮಾಡ್ತಾರೆ, ನಾನ್ ನೋಡಿದ್ದೀನಿ. ಅವರಲ್ಲಿ ಕೂಡ ಇದೆ ಇದು. ತುಂಬಾ ಪುಣ್ಯವಂತರಿಗೆ ನಾ ಕೇಳಿದ್ದೀನಿ, ತಲೆ ಇಲ್ಲಿ ಸೀಳ್ ಇರುತ್ತೆ ಪ್ರಾಣ ಹೋಗುವಾಗ ಅಂತ. ಹೌದು. ಅಂತವ್ರಿಗೆ ಆ ಇದರಿಂದಾನೇ ಹೋಗಿದೆ ಅಂತ, ತಲೆ ಮೇಲ್ಭಾಗದಿಂದಾನೇ ಅದೇ ಹೋಗಿದೆ. ಏನಿಲ್ಲ, ನಮ್ಮ ಕಂಠದ ಮೇಲ್ಭಾಗದ ಯಾವುದೇ ಇಂದ್ರಿಯದಿಂದ ಹೋದ್ರೂ ಅದು ಶ್ರೇಷ್ಠ ಒಂದು ಪ್ರಾಣವನ್ನು ಬಿಟ್ಟಂತಹ ಸ್ಥಿತಿ. ಮೂಗಿಂದ ಹೋಗಿರ್ಬೋದು, ಕಣ್ಣಿಂದ ಹೋಗಿರ್ಬೋದು. ಕೆಲವೊಬ್ರು ಯಾವುದೇ ಯತಿಗಳು ಹೇಳ್ತಿಲ್ಲ, ಮಾಮೂಲಿ ಗೃಹಸ್ಥರ ಬಗ್ಗೆ ಹೇಳ್ತಾ ಇದ್ದೇನೆ. ಬ್ರಹ್ಮಚಾರಿಗಳು ಗೃಹಸ್ಥರು ಅಕಸ್ಮಾತ್ ಆಗಿ ಹೋದಾಗ ಕಣ್ಣು ತೆಗೆದು ಹೋದ್ರೆ ಕಣ್ಣಿಂದ ಹೋಗಿದೆ, ಮೂಗಿಂದ ಹೋದಾಗ ಮೂಗಿಂದ ರಕ್ತ ಬಂದಿರುತ್ತೆ, ಅಥವಾ ಅದರಲ್ಲಿ ಇರುವಂತಹ ಹೊಲಸೆಲ್ಲ ಹೊರಗಡೆ ಬಂದಿರುತ್ತೆ. ಬಾಯಿಯಿಂದ ಹೋದಾಗ ಎಂಜಲು ಇತ್ಯಾದಿಗಳೆಲ್ಲ ಹೊರಗಡೆ ಬಂದಿರುತ್ತೆ. ಕಿವಿಯಿಂದ ಹೋದಾಗ ಅಲ್ಲಿಂದ ನೀರು ರಕ್ತ ಹೊರಗಡೆ ಬಂದಿರುತ್ತೆ. ಇದು ಸ್ವಲ್ಪ ಉತ್ತಮ ಗತಿ ಅಂತ. ಈ ಒಂದು ದ್ವಾರಗಳಿಂದ, ಮೇಲ್ಭಾಗದ ದ್ವಾರಗಳಿಂದ ಹೋದ್ರೆ ಅದು ಉತ್ತಮ ಗತಿ ಅಂತ. ಅದ್ರ ಬ್ರಹ್ಮರೇಂದ್ರದಿಂದ ಹೋದ್ರಂತೂ ಮೋಕ್ಷವೇನೆ. ಅದು ಬಹಳ ಕಷ್ಟ ಅದು. ಆಮೇಲೆ ಕೆಲವೊಮ್ಮೆ ಹೊಕ್ಕಳದಿಂದಲೂ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸರಿನಾ? ಮಲಮೂತ್ರಗಳು ಆ ಒಂದು ಅವಯವಗಳು ಬಿಡಿ, ಅದು ಅಧೋಗತಿಯೇ ಸರಿ. ಕೆಲವೊಮ್ಮೆ ಹೊಕ್ಕಳಿಂದ ಹೋದಾಗ ಮಿಶ್ರ ಫಲ ಅಂತ ಹಾಗೊಂದು ಇದೆ. ಮಿಶ್ರವಾದ ಗತಿ ಅಂತ, ಅಂದ್ರೆ ಮಿಶ್ರವಾದ ಗತಿ ಹೊಂದಿದ್ದಾರೆ ಆ ಜೀವ ಅಂತ. ಸರಿ, ಒಂದು ಪ್ರಶ್ನೆ ಆಚಾರ್ಯ. ಹಾ, ವಿವೃತ್ತಿನಲ್ಲಿ ರಾಯರು ಹೇಳ್ತಾರೆ, ಬ್ರಹ್ಮರಂಧ್ರ ಬಿಡಿ ಅದು ಮೋಕ್ಷಕ್ಕೆ ವಿಷ್ಣು ಲೋಕ, ಕಣ್ಣಿಂದ ಹೋದ್ರೆ ಸೂರ್ಯಲೋಕ, ಅವ್ಯಯಿಂದ ಹೋತೋ
ಆ ಅಭಿಮಾನಿ ಹ್ಮ್ ದೇವತ ಅವ್ರ ಲೋಕಕ್ಕೆ ನಾವು ಹೋಗೋ ಹೋಗ್ತೀವಿ ಅಂತ ಹಾಕಿದ್ದಾರೆ. ಸೊ ಹಾ 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 ಕಣ್ಣು ಮೂಗಿಂದ ಬ್ರಹ್ಮರಂಧ್ರ ಹ್ಮ್ ಬರೀ ವೆರಿ ವೆರಿ ರೇರು. ಹಾ ಹಾ ಆಮೇಲೆ ಹಾ ಇನ್ನೊಂದು ಆಗ್ನೇಯ ಚಕ್ರ ಹಣೆ ಮಧ್ಯೆ ಇರೋದು, ಅದೂ ರೇರು. ಹ್ಮ್ ಹಂಗ ಹಾಕಿದ್ದಾರೆ ರಾಯರ್ದು ಇದರಲ್ಲಿ, ಗೀತಾ ವಿವೃತ್ತಿನಲ್ಲಿ. ಅಲ್ಲ, ಈ ತೆಂಗಿನಕಾಯಿ ಹೊಡೆಯೋದು ಅದು ಜೀವ ಇರುವಾಗ್ಲೇ ಅಲ್ವಾ? ಇಲ್ಲ 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 ಇಲ್ಲ, ಇಲ್ಲ ಇಲ್ಲ. ಕೆಳಗಡೆ ಜೀವ ಹೋದ ಇರುವಾಗಲೇ ಯಾರು ಹೋದ್ಮೇಲೆ ಹೊಡೆಸ್ಕೊಳ್ತಾರೆ? ಇಲ್ಲ ಇಲ್ಲ. ಇಲ್ಲ, ರಾಯರಂತವರು ಹೊಡ್ಸ್ಕೊಳ್ತಾರೆ. ಅದಕ್ಕೆ ಇಲ್ಲ ಇಲ್ಲ ರಾಯರು. ಇಲ್ಲ ಇಲ್ಲ, ರಾಯಿಗಿಲ್ವೇ? ಅಲ್ಲ ಅಲ್ಲ ರಾಯಿಗಿಲ್ಲ. ಇದೆಲ್ಲ ಪ್ರಕ್ರಿಯೆಗಳು ಆಗೋದು ಅವರು ಜೀವ ಹೋಗಿದೆ, ಆ ಯತಿಗಳ ಜೀವ ಹೋಗಿದೆ ಅಂತಂದ ಮೇಲೇನೆ. ಜೀವ ಇರೋದಿಲ್ಲ, ಹಿಂದೆ ಮುಂದೆ ಎಲ್ಲ ಹಿಡ್ಕೊಂಡಿರ್ತಾರ ಆ ಒಂದು ದೇಹವನ್ನ. ಈಗೂ ಕೂಡ ನಾವೆಲ್ಲ ಹೋಗ್ತೇವೆ, ರಾಯರಿದ್ದೇವೆ ಅಂತ ಹೇಳಿ ನಮಸ್ಕಾರ ಮಾಡೋ ರಾಯರೀಗ ಅವರಿಲ್ಲ. ಈಗ ಅವರ ಅಸ್ಥಿಗಳು ಮಾತ್ರ ಇದೆ, ಅದ್ರ ಒಳಗಡೆ ಇಟ್ಟಿರುವಂತಹ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಾದಿಗಳು ಮಾತ್ರ ಇವೆ. ರಾಯರ ದೇಹ ಇಲ್ಲ ಒಳಗಡೆ. ಅವರ ಒಂದು ಅದ್ಭುತವಾದ ಚೈತನ್ಯ ಇದೆ, ಅವರ ಅಸ್ಥಿಗಳಿದೆ, ಪಾಂಚಭೌತಿಕ ದೇಹ ಇಲ್ಲ. ರಾಯರ ವೃಂದಾವನದಲ್ಲಿಯೂ ಹೌದು, ಸರಿನಾ? ಅವರು ಮನುಷ್ಯರೇ, ಆದ್ರೆ ವಿಶೇಷವಾದ ಅಂದ್ರೆ ಶಕ್ತಿ ಇತ್ತು ವರ್ಷ ಅಷ್ಟೇ. ಆದ್ಮೇಲೆ ಇರೋದಿಲ್ಲ. ಹಾ, ಅವರ ಅಸ್ಥಿಗಳಿದೆ, ಮತ್ತೆ ಸಾಲಿಗ್ರಾಮಾದಿಗಳು ಅವೆಲ್ಲವೂ ಇವೆ ಅಷ್ಟೇ. ಅವರು ಪೂಜಿಸಿದಂತಹ ಆ ದೇವರ ಪೆಟ್ಟಿಗೆಗಳು, ಕೆಲವೊಂದು ನಿತ್ಯಾನುಷ್ಠಾನದ ವಸ್ತುಗಳು, ಅವರ ದಂಡ, ಅವರ ಪಾದುಕೆ ಇಲ್ಲೇ ಇದೆ ಬಿಡಿ, ಅದನ್ನು ಹೊರತುಪಡಿಸಿ ದಂಡ ಕಮಂಡಲು ಮೊದಲಾದವುಗಳು ಆ ವೃಂದಾವನದಲ್ಲಿ ಇದೆ ಅಷ್ಟೇ. ಅವ್ರ ಆಯರೇ ಇದೆ, ನಾವು ಹೇಗೆ ಮೊದಲು ಕೂತಿದ್ರು ಅವರು ಆ ರೀತಿ ದೇಹವೇ ಇದೆ ಅಂತ ನಾವಲ್ಲ. ಅದ್ಭುತವಾದ ಆ ಅಸ್ಥಿಗಳಲ್ಲಿ ಅವರು ತಪಶಕ್ತಿಯಿಂದಾಗಿ ಅವರ ಒಂದು ಚೈತನ್ಯ ಇನ್ನೂ ಕೂಡ ಅದರಲ್ಲಿ ಇದೆ. ಇನ್ನೂ ಈ 700 ವರ್ಷಗಳ ಕಾಲ ಇರ್ತಾರೆ, ಹೌದು, ಇದ್ದೇ ಇರ್ತಾರೆ, ಅದರಲ್ಲಿ ಮಾತೇ ಇಲ್ಲ. ಆದ್ರೆ ನಮ್ಮ ಹಾಗೆಯೇನೆ ದೇಹತಃ ಇರೋದಿಲ್ಲ. ಈ ಒಂದು ಎಲ್ಲ ಪ್ರಕ್ರಿಯೆ ಅದು ಮಾಡೋದು ಆ ಯತಿಗಳ ಒಂದು ಜೀವ ಹೋದ ಮೇಲೆ. ಹಾಗೆ ಹೇಳಬಾರ್ದು, ಯತಿಗಳು ಕಾಲಾದ ಮೇಲೆ ಅಂತಾನೆ ಹೇಳಬೇಕು. ಸರಿ, ಈಗ ನೋಡಿ, ಬರೀ ಕೃಷ್ಣ ಹೇಳ್ತಾ ಇದ್ದಾರೆ, ಬರೀ ಬ್ರಹ್ಮರಂಧ್ರದಿಂದ ಹೋದ್ರೆ ಅವರಿಗೆ ಸದ್ಗತಿ ಅಂತಲ್ಲ, ಓಂಕಾರವನ್ನ ಹೇಳ್ತಾ ಹೋಗಬೇಕಾ ಜೀವ ಅಂತ. ನೋಡಿ, ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಓಂಕಾರ ಬೇರೆ ಯಾವುದೂ ಅಲ್ಲ, ಅದು ಪರಮಾತ್ಮನೇನೆ ಅಷ್ಟೇ. ಓಂಕಾರ ವಾಚ್ಯನಾದ ಪರಬ್ರಹ್ಮನನ್ನ ಸ್ಮರಿಸುತ್ತಾ ಕೃಷ್ಣ ಹೇಳ್ತಾ ಇದ್ದಾನೆ, ಪರಮಾತ್ಮನ ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮನ ಮುಖಕಮಲದಿಂದಾಗಿ ಬಂದಂತಹ 2 ಅಕ್ಷರಗಳು, 2 ಶಬ್ದಗಳು ಅಂತಂದ್ರೆ ಓಂಕಾರ ಮತ್ತು ಅಥಶಬ್ದ. ಅದಕ್ಕೆ ಅನೇಕ ಅಲ್ಲಿ ನಮ್ಮ ಸುಧಾದಲ್ಲೂ ಆಯಿತು, ತತ್ವ ಪ್ರಕಾಶಕದಲ್ಲಿ ಆಯಿತು, ಅನೇಕ ಆಕ್ಷೇಪಗಳು ಬರ್ತದೆ. ವೇದವ್ಯಾಸರಿಗೆ ತಲೆನೇ ಇಲ್ಲ ಅಂತ. ಯಾಕೆ? ಯಾವುದೇ ಒಂದು ಗ್ರಂಥವನ್ನು ಶುರು ಮಾಡಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು. ಇನ್ನು ಪಾಠ ಶುರು ಮಾಡಬೇಕಾದ್ರೆ ಹೇಳಿದೆ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಇವೆಲ್ಲ ಮಂಗಳಾಚರಣೆ. ವೇದವ್ಯಾಸರು ಅಂತಹ ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ, ಬ್ರಹ್ಮಸೂತ್ರ ಮೊದಲಾದವುಗಳನ್ನ. ಬ್ರಹ್ಮಸೂತ್ರ ಏನದು? ವೇದಾರ್ಥ ನಿರ್ಣಾಯಕ ಗ್ರಥನಾತ್ಮಕವಾದದ್ದು, ವೇದಾರ್ಥಗಳನ್ನ ಸರಿಯಾಗಿ ಹೇಳುವಂಥದ್ದು. ಅಂತಹ ದೊಡ್ಡ ಗ್ರಂಥವನ್ನು ಮಾಡಬೇಕಾದ್ರೆ ಇವರು ಮಂಗಳಾಚರಣೆ ಮಾಡಲಿಲ್ಲಲ್ಲ ವೇದವ್ಯಾಸರು. ಅವರು ದೇವತೆ, ಅವನ್ನ ಸಾಕ್ಷಾತ್ ನಾರಾಯಣನೇ ಅಂತ ಗೊತ್ತಿಲ್ಲದೆ ಇರೋರು ಹೇಳ್ತಾರೆ ಬಿಡಿ, ಆದರೂ ನಾರಾಯಣನ ಆಗಿರಬಹುದು. ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಆದರೂ ಅವರು ಮಂಗಳಾಚರಣೆಯನ್ನು ಮಾಡಬೇಕಿತ್ತು. ಅವರ ಮುಂದಿನ ಶಿಷ್ಯ ಪರಂಪರೆ ಎಲ್ಲರೂ ಕೂಡ ಯಾವುದೇ ಒಂದು ಗ್ರಂಥವನ್ನು ಮಾಡಬೇಕಾದ್ರೆ ಮಂಗಳಾಚರಣೆಯನ್ನ ಮಾಡಿಯೇನೆ, ಗುರುಗಳ ಸ್ಮರಣೆಯನ್ನ ಮಾಡಿಯೇನೆ ಗ್ರಂಥವನ್ನ ರಚನೆ ಮಾಡಬೇಕು ಎನ್ನುವಂತಹ ಶಿಕ್ಷಣಕ್ಕೋಸ್ಕರವಾದ್ರೂ
ವೇದವ್ಯಾಸರು ಈ ರೀತಿ ಮಾಡಬೇಕಿತ್ತು ಅಂತ ಹೇಳಿದ್ರೆ ಎಂತಹ ಹುಚ್ಚರಿದ್ದೀರಿ ಅಂತ ಬೈತಾರೆ ಟೀಕಾಕೃತ್ಪಾದರು, ಮಧ್ವರಾಯರು, ಮಧ್ವಾಚಾರ್ಯರು. ಓಂ ಅಂತ ಹೇಳಿದ್ದಾರಲ್ಲ, ಅದೇ ಮಂಗಳಾಚರಣೆ ಅಪ್ಪ. ಯಾಕೆ ಮಂಗಳ ಅಂತಂದ್ರೆ, ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮನ ಮುಖಕಮಲದಿಂದಾಗಿ ಮೊಟ್ಟ ಮೊದಲಿಗೆ ಬಂದಂತಹ ಎರಡು ಶಬ್ದಗಳು ಓಂ ಅಥ. ಅದಕ್ಕೆ ಹೇಳಿದ್ದು ಮೊದಲನೆಯ ಸೂತ್ರದಲ್ಲಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥನೂ ಇದೆ, ಓಮೂ ಇದೆ, ಎರಡೆರಡು ಸರ್ತಿ ಮಾಡಿದರು ಮಂಗಳಾಚರಣೆ ಅವರು. ಪರಮಾತ್ಮನ ಮುಖಕಮಲದಿಂದ ಬಂದಂತಹ ಮೊಟ್ಟ ಮೊದಲ ಎರಡು ಅಕ್ಷರಗಳು ಅವನ್ನೇ ಈ ಒಂದು ಸೂತ್ರದಲ್ಲಿ ಸೇರಿಸಿದ್ದಾರೆ ಅಂದಮೇಲೆ ಇದಕ್ಕಿಂತ ಮಂಗಳಾಚರಣೆ ಬೇಕಾ ನಿಮಗೆ ಅಂತ. ಅದರಿಂದಾಗಿ ಓಂಕಾರದ ಹೇಳ್ತಾ ಹೋದ್ರೆ 15 ದಿನಾನೂ ಸಾಲೋದಿಲ್ಲ, ಇನ್ನೂ ಬೇಕು, ಇನ್ನು 1 ತಿಂಗಳಗಟ್ಟಲೆ ಹೇಳ್ಬೋದು ಓಂಕಾರದ ಬಗ್ಗೆ. ಓಂಕಾರಕ್ಕೆ ಪ್ರಣವ ಅಂತ ಕರೀತಾರೆ. ಪ್ರಣವಾರ್ಥ ವ್ಯಾಹೃತಯ, ವ್ಯಾಹೃತಿಗಳು ಅಂತಂದ್ರೆ ಭೂಹು ಭುವಃ ಸ್ವಹ. ಇದರ ಅರ್ಥ 3 ವೇದಗಳು, ಅದರ ಅರ್ಥ ಗಾಯತ್ರಿ, ತ್ರಿಪದಾ ಗಾಯತ್ರಿ. ನೋಡಿ ಎಷ್ಟಿದೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ 3 ಭೂಹು ಎನ್ನುವಂತಹ ಅರ್ಥ ತತ್ಸವಿತುರ್ವರೆಣ್ಯಂ, ಭುವಃ ಭರ್ಗೋ ದೇವಸ್ಯ ಧೀಮಹಿ ಸ್ವಹ ಧಿಯೋ ಯೋ ನಃ ಪ್ರಚೋದಯಾತ್. ಇದರ ಅರ್ಥ ನೋಡಿ, ಪ್ರಣವಾರ್ಥ, ಪ್ರಣವದ ಅರ್ಥ, ಪ್ರಣವ ಅಂದ್ರೆ ಓಂಕಾರ, ಓಂಕಾರದ ಅರ್ಥ ವ್ಯಾಹೃತಿ, ವ್ಯಾಹೃತಿಯ ಅರ್ಥ, ವ್ಯಾಹೃತಿಗಳು ಅಂದ್ರೆ ಭೂಹು ಭುವಃ ಸ್ವಹ. ಈ ಭೂಹು ಭುವಃ ಸ್ವಹದ ಅರ್ಥ ಗಾಯತ್ರಿ. ಭೂಹು ತತ್ಸವಿತುರ್ವರೆಣ್ಯಂ ಭುವಃ ಭರ್ಗೋ ದೇವಸ್ಯ ಧೀಮಹಿ ಸ್ವಹ ಧಿಯೋ ಯೋ ನಃ ಪ್ರಚೋದಯಾತ್. ಇದರ ಅರ್ಥ 3 ವೇದಗಳು. ಈ ಅಥರ್ವಣ ವೇದ ಅಂತ ಇದೆಯಲ್ಲ ಆಚಾರ್ಯ ಅಂತಂದ್ರೆ, ಅದು ಈ 3ರ ಒಂದು ಸಂಗ್ರಹಾತ್ಮಕವಾಗಿ ಇದೆ ಅಷ್ಟೇ. ಮುಖ್ಯವಾಗಿ ಋಗ್ ಯಜುಸ್ ಸಾಮವೇದಗಳು. ಈ ಗಾಯತ್ರದ ಅರ್ಥ ಈ 3 ವೇದಗಳು. ಈ 3 ವೇದಗಳ ಅರ್ಥ ಒಂದು ವಿಷ್ಣು ಸಹಸ್ರನಾಮ. ಅಂದ್ರೆ ಸಕಲ ವೇದಗಳಲ್ಲೂ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಅಂತ ಹೇಳಿಕೋಸ್ಕರ ವಿಷ್ಣು ಸಹಸ್ರನಾಮ ಇರುವಂಥದ್ದು. ವಿಷ್ಣು ಸಹಸ್ರನಾಮವನ್ನ ಭಕ್ತ್ಯಾ ಹೇಳಿದರೆ ಅದು 3 ವೇದಗಳ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತೆ. ಈ ರೀತಿ ಓಂಕಾರಕ್ಕೆ ಅನೇಕ ಅರ್ಥಗಳಿವೆ, ಇಷ್ಟು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ದೇನೆ. ಆದ್ದರಿಂದಾಗಿ ಓಂಕಾರ ವಾಚ್ಯನಾದವನು ಪರಮಾತ್ಮನೇನೆ, ಬೇರೆ ಯಾರೂ ಇಲ್ಲ. ಅಂತಹ ಪರಬ್ರಹ್ಮನನ್ನ ಯಾರು ಸ್ಮರಿಸುತ್ತಾ ದೇಹವನ್ನ ಬಿಡ್ತಾರೋ, ವ್ಯಾಹರನ್ ಮಾಂ ಅನುಸ್ಮರನ್ ಮಾಂ, ನನ್ನನ್ನ ಹೇಳ್ತಾ ಇದ್ದಾನೆ, ಪರಬ್ರಹ್ಮನಾದ ನನ್ನನ್ನ ಈಗ ಹೇಳ್ತಾ ಇದ್ದಾನೆ, ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಹಿಂದೆ ಎಲ್ಲ ಅಂತಹ ಪರಮಾತ್ಮನನ್ನ, ಅಂತಹ ಬ್ರಹ್ಮನನ್ನ ಅಂತ ಹೇಳ್ತಾ ಬಂದ. ಪರಬ್ರಹ್ಮ, ಬ್ರಹ್ಮ ಬೇರೆ ಯಾರೂ ಅಲ್ಲ, ಅದು ನಾನೇ. ಮಾಂ ಅನುಸ್ಮರನ್, ನನ್ನನ್ನ ಸ್ಮರಿಸುತ್ತಾ, ಯಹ ದೇಹಂ ತ್ಯಜನ್ ಪ್ರಯಾತಿ, ಯಾರು ದೇಹವನ್ನ ಬಿಡುತ್ತಾ ಮರಣ ಹೊಂದುತ್ತಾನೋ, ಸಹ ಪರಮಾಂ ಗತಿಂ ಯಾತಿ, ಅಂಥವನು ಶ್ರೇಷ್ಠವಾದ ಗತಿಯನ್ನ, ನನ್ನ ಒಂದು ಸ್ಥಾನವನ್ನೇ ಅವನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸದ್ಯಕ್ಕೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಇದರ ಅರ್ಥ ನಾಳಿನ ಪಾಠದಲ್ಲಿ ನೋಡೋಣ. ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಒಂದು ಪ್ರಶ್ನೆ ಇದೆ. ಹಾ. ಎರಡು ನಾಡಿ ವಿಷಯ ಹೇಳಿದ್ರಿ, ಸುಷುಮ್ನ ನಾಡಿ, ಆಮೇಲೆ ಇನ್ನೊಂದು ನಾಡಿ ಮನಸ್ಸು ಪ್ರವೇಶಿಸಿದಾಗ ನಿದ್ರೆ ಬರುತ್ತೆ ಅಂದ್ರೆ ಅದ್ಯಾವುದು? ಪುರಿತ ನಾಡಿ, ಪುರಿತ ನಾಡಿ, ಪುರಿತ. ಪುರಿತ. ಧನ್ಯವಾದ. ಓಂಕಾರದ ಬಗ್ಗೆ ಬಹಳ ಇದೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ, ನಾಳಿನ ಪಾಠಕ್ಕೆ ಸಿಗೋಣ. ಶ್ರೀಕೃಷ್ಣ.